ನಮಸ್ಕಾರ ಎಲ್ಲರಿಗೂ. ನೀವೆಲ್ಲಿ ನೋಡ್ತಿರುವಂಥದ್ದು ಒಂದು ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಕತ್ತಿಗಳೆಲ್ಲ ಇಟ್ಟಿರ್ತಾರಲ್ವ, ಅಂದರೆ ಕರಗದ ಹಿಂದೆ ನಡ್ಕೊಂಡು ಬರ್ತಾರಲ್ವ, ಅವರೆಲ್ಲ ಎತ್ಕೊಂಡು ಹೋಗುವಂತಹ ಕತ್ತಿಗಳು ಇಲ್ಲಿ ಇಟ್ಟಿದ್ದಾರೆ. ಮತ್ತು ನೀವಿಲ್ಲಿ ನೋಡ್ತಿರ್ಬೋದು ಹಸಿ ಕರಗ ತಗೊಂಡು ಇಲ್ಲಿ ಇಟ್ಟಿದ್ದಾರೆ. ಸೊ ಈ ಥರ ದೇವಸ್ಥಾನ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು. ನೀವು ಇಲ್ಲಿ ನೋಡ್ತಿರ್ಬೋದು ದೀಪಗಳ ಆರತಿ ಆಗಿರಲಿ, ಶುಕ್ರವಾರ ಆಗಿರೋದ್ರಿಂದ ದೀಪಗಳು ಸಾಮಾನ್ಯವಾಗಿ ತುಂಬ ಜನ ಮಾಡ್ಕೊಂಬರ್ತಾರೆ. ಸೊ ಅಲ್ಲಿ ಗಣಪತಿ ದೇವಸ್ಥಾನ ಕೂಡ ಇದೆ. ನೀವು ಹಾಗೆ ಒಂದು ರೌಂಡ್ ಹೊಡ್ಕೊಂಬಂದರೆ ದೇವಸ್ಥಾನ ಸುತ್ತ ಈ ಥರ ಇರುತ್ತೆ. ಬಟ್ ಇಲ್ಲಿ ಬರೀ ಕರಗ ಎತ್ತೋರು ಅಥವಾ ಕರಗದ ಹಿಂದೆ ನಡ್ಕೊಂಬರ್ತಾರಲ್ಲ, ಅವ್ರಿಗಂತಲೇ ಸಪ್ರೇಟಾಗಿ ಪ್ರಸಾದ ಮಾಡಿ ತಿಂತಾರೆ. ಬರೀ ಅವ್ರಿಗಂತಲೇ ಅದು ಅಡುಗೆ ಮಾಡಿ ಬಡಿಸ್ತಾರೆ ಅಷ್ಟೇ, ಬೇರೆಯವ್ರಿಗೆಲ್ಲ ಅದು. ಸೊ ಈ ಥರ ಹಿಂದೆ ನಡ್ಕೊಂಡು ಹೋದರೆ ಇಲ್ಲೇ ಕರಗ ತಾಯಿಯನ್ನು ಅಲಂಕಾರ ಎಲ್ಲ ಮಾಡೋದು ಇಲ್ಲೇ. ಮತ್ತು ಇದೇ ದೇವಸ್ಥಾನದಲ್ಲಿ ಮದುವೆ ಎಲ್ಲ ಮಾಡ್ತಾರೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ದೇವರು ಎದ್ದು ಬಂದಂಗೆ ಕಾಣ್ತಿದೆ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಮತ್ತು ನೀವು ಇಲ್ಲಿ ನೋಡ್ತಿದ್ರೆ ಆಲ್ಮೋಸ್ಟ್ ಜಾತ್ರೆ ಅಂದರೆ ಯಾರಿಗೆ ಇಷ್ಟ ಆಗಲ್ಲ. ಜಾತ್ರೆಯಲ್ಲಿ ಆಲ್ಮೋಸ್ಟ್ ಇದೆಲ್ಲ ಆಡೋ ಆಟಗಳು ಎಲ್ಲ ಬಂದಿರುತ್ತಲ್ವ. ಮತ್ತು ಇಲ್ಲಿ ಅವರೆಲ್ಲ ಕೂರಿಸ್ಕೊಂಡು ಒಂದು ಭಾಷಣ ಥರ ಅಥವಾ ಏನೋ ಇದು ಮಾಡ್ತಿದ್ರು, ಅದನ್ನು ನಾನು ಸುಮ್ಮನೆ ಕ್ಯಾಪ್ಚರ್ ಮಾಡಿದೆ. ನೋಡಿ, ಇದೇ ಧರ್ಮರಾಯ ಸ್ವಾಮಿ ಕರಗ ಮಹೋತ್ಸವ ನಡೆಯುವ ಸ್ಥಳ. ಇದರೊಳಗಡೆ ಎಲ್ಲ ನಡೆಯೋದು. ಮತ್ತು ತುಂಬಾ ದೇವಸ್ಥಾನ ಇದೆ ಇದರೊಳಗಡೆ. ನೀವು ಹೋಗ್ತಿದ್ರೆ ಇದರಲ್ಲಿ ನಡೆಯೋದಕ್ಕೆಲ್ಲ ಇನ್ನು ಅರೇಂಜ್ ಮಾಡ್ತಾರೆ, ಅದು ಇನ್ನೂ ಮಾಡಿರಲಿಲ್ಲ. ಸೊ ಇಲ್ಲೊಂದು ದೇವಸ್ಥಾನ ಇದೆ ನೋಡಿ, ಇದ್ರೊಳಗಡೆ ಕೂಡ ತುಂಬಾ ಚೆನ್ನಾಗಿ ಪೂಜೆ ಮಾಡಿದರು. ಇಲ್ಲಿ ಸಿಡಿ ಮಾಡ್ತಾರಲ್ವ, ಆಗ ಎತ್ಕೊಂಡು ಹೋಗುವ ದೇವರು ಅಲ್ಲಿದೆ ಅಲ್ವ, ಅದನ್ನು ಪೂಜೆ ಮಾಡ್ತಾರೆ. ಸೊ ಇಲ್ಲಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಶುಕ್ರವಾರ ಆಗಿರೋದ್ರಿಂದ ಎಲ್ಲರೂ ತುಂಬಾ ಜನ ದೀಪಗಳು ಇಟ್ಕೊಂಡ್ಬಂದಿದ್ರು. ನಾವು ಬೆಳಗ್ಗೆನೇ ಮಾಡ್ಕೊಂಡು ಮುಗಿಸ್ಕೊಂಡಿದ್ವಿ. ಸೊ ಇದು ಬಂದು ಸಂಜೆ. ನೀವಿಲ್ಲಿ ನೋಡ್ತಿರ್ಬೋದು ಪ್ರತಿಯೊಂದು ದೇವರಿಗೂ ತನ್ನದೇ ಆದಂಥ ವಿಶೇಷ ಅಲಂಕಾರ ರೂಪದಲ್ಲಿ ಮಾಡಿದ್ದಾರೆ. ಒಂದೊಂದು ದೇವ್ರನ್ನ ನೋಡ್ತಿದ್ರು ಅಂದರೆ ಒಂದು ಪುರಾತನ ಕಾಲದಿಂದ ಹೇಗೆ ನಡ್ಸ್ಕೊಂಡ್ಬಂದಿರ್ತಾರೋ ಅಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ತಾರೆ ಈ ದೇವಸ್ಥಾನಗಳಲ್ಲಿ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಹೋಗಿ ನೋಡಿದ್ರೆ ದೇವ್ರ ಮುಂದೆ ಎದ್ದು ಬಂದಂಗೆ ಕಾಣಿಸುತ್ತೆ. ಬಟ್ ಈ ಥರ ಫೋನಲ್ಲಿ ನೀವು ನೋಡ್ತಿದ್ದೀರ ಅಲ್ವಾ, ನಾನು ಏನೇನು ಕ್ಯಾಪ್ಚರ್ ಮಾಡಿದ್ದೀನಿ, ಇದು ನೋಡೋದೇ ಒಂಥರ ಬೇರೆ ಥರ. ಬಟ್ ನೀವು ನಿಜವಾಗಿಯೂ ನೋಡಿದ್ರೆ ದೇವಸ್ಥಾನದಲ್ಲಿ ಆ ಗಂಟೆಗಳ ಸೌಂಡು ಮತ್ತು ಆ ಪೀಸ್ಫುಲ್ನೆಸ್ ಏನಿರುತ್ತೆ ಅದೇ ಬೇರೆದು. ವಿಡಿಯೋ ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.